ನಲ್ವಡೆ ಸಾಹೇಬರು 2 ವರ್ಷಗಳಿಂದ ಈ ಬಿಜಾಪುರಕ್ಕೆ ಬಂದಾಗ ಅವರಲ್ಲಿ ನಾವು ಯಾವುದೇ ವಿಶೇಷ ಗುಣಗಳನ್ನು ಕಾಣಲಿಲ್ಲ. ಆದರೆ ಸಮಯ ಕಳೆದಂತೆ ನಾವು ಅವರು ನಮ್ಮ ಕುಟುಂಬದ ಸದಸ್ಯರಾದರು, ನಾವು ಅವರ ಕುಟುಂಬದ ಸದಸ್ಯರಾದೆವು. ಎಲ್ಲಿವರೆಗೆ ಬಂದ್ಬಿಡ್ತಂದ್ರೆ ನಮ್ದು ಈಗ ಅವರನ್ನು ಬೀಳ್ಕೊಡ್ಬೋದು ಸಮಾರಂಭ ನಮ್ಗೆ ಭಾರವಾದ ಹೃದಯದಿಂದ ಅವರನ್ನು ಬೀಳ್ಕೊಡ್ಬೇಕಾಗಿದೆ. ಅವರು ಅತ್ಯಂತ ಕಡುಬಡತನದ ಕೃಷಿ ಕುಟುಂಬದಲ್ಲಿ ಜನಿಸಿ ಅಷ್ಟೇ ಕಠಿಣವಾದ ನ್ಯಾಯಾಂಗ ಸೇವೆಗೆ ತಮ್ಮ ಸೇವೆ ಸಲ್ಲಿಸಲಿಕ್ಕೆ ಪ್ರಾರಂಭ ಮಾಡಿದರು. ಆ ಸೇವೆ ನ್ಯಾಯಾಂಗ ಸೇವೆಗೆ ಸಲ್ಲಿಸಿದ್ದು ನೋಡಕ್ಕೆ ಪ್ರಾಯೋಗಿಕ ಅಥವಾ ಮೇಲ್ನೋಟಕ್ಕೆ ನೋಡ್ಬೇಕಂದ್ರೆ ಅವ್ರೇನು ನ್ಯಾಯಾಧೀಶರು ನ್ಯಾಯ ಕೊಡ್ತಾರ ಅಂತ ಅನಿಸ್ತೈತಿ. ಆದ್ರೆ ಅವರೊಬ್ಬರದೇ ಇಲ್ಲ, ಎಲ್ಲ ನ್ಯಾಯಾಧೀಶಗಳು ಬಹುಮುಖ ಸೇವೆ ಇರ್ತೈತಿ. ಬರೀ ನ್ಯಾಯದಾನ ಅಷ್ಟೇ ಅಲ್ಲ, ಅವರು ನೂರಾರು ಎಲ್ಲ ದಿಕ್ಕಿನಿಂದ ಎಲ್ಲ ಮೂಲೆಗಳಿಂದ ಅವರು ಸಮಸ್ಯೆಗಳನ್ನ ಸಾಲ್ವ್ ಮಾಡಬೇಕಾಗ್ತೈತಿ. ಈಗ ನಮ್ಮ ಜಿಲ್ಲೆಯ ಎಲ್ಲ ನ್ಯಾಯಾಧೀಶರು ಸಿವಿಲ್ ನ್ಯಾಯಾಧೀಶರು ಹಿಡ್ಕೊಂಡು ಜಿಲ್ಲಾ ನ್ಯಾಯಾಧೀಶರ ತನಕ ಒಳ್ಳೆ ನ್ಯಾಯಾಧೀಶರ ಅಂತ ನ್ಯಾಯಾಧೀಶರನ್ನ ಪಡೆದವರು ನಾವು ಭಾಗ್ಯವಂತರು. ಆದರೆ ಸರ್ಕಾರ ಅವರಲ್ಲಿ ಕೆಲವರನ್ನ ವರ್ಗಾವಣೆ ಮಾಡ್ತೈತಿ, ಇನ್ನು ಕೆಲವರನ್ನ ವಿಶ್ರಾಂತಿ ಪಡಿಸ್ತೈತಿ. ಅದು ನಮ್ಗೆ ಒಂದು ಥರದ ನೋವನ್ನ ಸರ್ಕಾರ ಮಾಡಿದ್ದೆ. ಅದನ್ನು ನಾವು ಪಾಲಿಸಲೇಬೇಕು. ಅದರಂತೆ ಸಾಹೇಬರನ್ನ ನಾವು ಕೊಡಬೇಕಾಗಿದೆ. ಆದರೆ ನಾವು ಒಂದು ಮಾತನ್ನು ಸಾಹೇಬರಿಂದ ಹೇಳ್ಬೇಕಂದ್ರೆ, ನಾವು ನಮ್ಮ ಹೃದಯದಿಂದಾಗಲಿ ನಮ್ಮ ಮನಸ್ಸಿನಿಂದಾಗಲಿ ನಿಮ್ಮನ್ನು ಬೀಳ್ಕೊಡೋಕ್ಕಾಗತ್ತಿಲ್ಲ. ನಾವು ಬಹಳ ಹೃದಯದಿಂದ ನಿಮ್ಮನ್ನು ಬೀಳ್ಕೊಡ್ತೇವೆ. ಸಾಹೇಬರಲ್ಲಿ ಕಂಡಂತ ನಾನು